ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ನಿಮಗೆ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಆಮ್ಲೆಟ್ ಮಾಡೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹಚ್ಚಿ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಕ್ಯಾರೆಟ್ನು ತುರಿದಿಟ್ಟಿದ್ದೀನಿ. ಒಂದು 7-8 ಎಲೆ ಕರಿಬೇವು ಸಣ್ಣದಾಗಿ ಹಚ್ಚಿದ್ದೀನಿ. ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹಚ್ಚಿದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ, ಅರ್ಧ ಕ್ಯಾಪ್ಸಿಕಮ್ನು ಸಣ್ಣದಾಗಿ ಹಚ್ಚಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. 2 ಮೊಟ್ಟೆನೂ ನೀಟಾಗಿ ಒರೆದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ ನಾವು ಏನೇನು ಹಚ್ಕೊಂಡಿದ್ವಲ್ಲ, ವೆಜಿಟೇಬಲ್ಸು, ಆನಿಯನು ಅದೆಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು. ಇನ್ನು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನಾವು ಖಾರನೂ ಆ್ಯಡ್ ಮಾಡ್ಬೋದು, ಅಂದರೆ ಖಾರದ ಪುಡಿ ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಬೋದು. ನಿಮ್ಗೆ ಇನ್ನೂ ಚೂರು ಖಾರ ಬೇಕು ಅನ್ನೋದಾದರೆ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದು ಫುಲ್ಲು ಮಿಕ್ಸ್ ಆಗಬೇಕು ನೀಟಾಗಿ. ಸೊ ಮಿಕ್ಸ್ ಆದ್ರಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಈ ಥರ ನೀವು ಮನೇಲಿ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ಲೇಝಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾವು ಇದನ್ನು. ಇವಾಗ ನಮಗೆ ಟೈಮ್ ಆಗಿದೆ ಆಫೀಸ್ಗೆ, ಇಲ್ಲ ನಾವು ಕೆಲ್ಸಕ್ಕೆ ಹೋಗಬೇಕು, ಸೊ ಈಗ ಟಿಫನ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ಈ ಥರ ಬೇಗ ಕ್ವಿಕ್ಕಾಗಿ ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡತ್ತೆ. ಹೆಲ್ತಿ ಕೂಡ ಇದು. ಮಕ್ಳಿಗೂ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ನಾನು ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಪ್ಯಾನ್ ಬಿಸಿ ಆಗಕ್ಕೆ ಬಿಡಿ. ಸ್ವಲ್ಪ ಅದು ಬಿಸಿ ಆಗ್ತಿದ್ದಂಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಪ್ಯಾನ್ ಫುಲ್ಲು ಆಯಿಲ್ನ ನೀಟಾಗಿ ಹಚ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯಿಲು ಅಷ್ಟೇ, ಆಯಿಲು ಸ್ವಲ್ಪ ಬಿಸಿ ಆಗಬೇಕು. ಅದು ಈ ಥರ ಮಾಡಿಕೊಟ್ರೆ ನೀವು ಮಕ್ಳಿಗಾಗಲಿ ವಯಸ್ಸಾದವ್ರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ವಯಸ್ಸಾದವರು ಅಷ್ಟೇ ಆರಾಮಾಗಿ ಈಸಿಯಾಗಿ ಅದನ್ನು ಚೀವ್ ಮಾಡ್ಕೊಂಡು ಅವರು ಹಾಕ್ಕೊಂಡು ತಿನ್ಬೋದು ಇದನ್ನು. ಸೊ ಬಿಸಿ ಆಗ್ತಿದ್ದಂಗೆ ನಾವು ಏನು ಅದನ್ನು ರೆಡಿ ಮಾಡಿರ್ತೀವಲ್ಲ ಬೀಟ್ ಮಾಡಿಕೊಂಡು, ಅದನ್ನು ನೀಟಾಗಿ ಹೆಂಚ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಪ್ಯಾನ್ ಮೇಲೆ. ಓಕೆನಾ? ಫುಲ್ಲು ರೌಂಡ್ ಶೇಪಿಗೆ ಏನಿದೆ ಪ್ಯಾನು, ಅದು ಶೇಪಿಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಅದು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಬೇಕಲ್ಲ, ಬೇಯಬೇಕಲ್ಲ. ಸೊ ಈಗ ಏನು ಮಾಡ್ತೀರಾ ಅಂತ ಮೇಲ್ಗಡೆ ಒಂದು ಪ್ಲೇಟು ಅವ್ರು ಕ್ಲೋಸಿಂಗ್ ಲಿಡ್ ಕೊಟ್ಟಿರ್ತಾರೆ, ಆದ್ರೂ ನೀವು ಕ್ಲೋಸ್ ಮಾಡ್ಕೋಬೋದು. ಸ್ವಲ್ಪ ಕ್ಲೋಸ್ ಮಾಡಿ 1 ಮಿನಿಟ್ ಇದ್ದರೆ ಎನಫ್. ಅದು ನೀಟಾಗಿ ಬಾಯ್ಲ್ ಆಗಿರುತ್ತೆ. 1 ಮಿನಿಟ್ ಆದಮೇಲೆ ಅದು ಏನು ಕ್ಲೋಸ್ ಮಾಡಿರ್ತೀರಲ್ಲ, ಪ್ಲೇಟ್ ಆಗ್ಬೋದು ಏನೇ ಆಗ್ಬೋದು, ಅದನ್ನು ಓಪನ್ ಮಾಡಿ ಅದನ್ನು ಇವಾಗ ಒಂದು ಸೈಡ್ ಬಾಯ್ಲ್ ಆಗಿ ಇನ್ನೊಂದು ಸೈಡ್ ನೀವು ರೋಸ್ಟ್ ಮಾಡಬೇಕಲ್ಲ, ಸೊ ಹಾಕ್ಕೊಳ್ಳಿ ಇವಾಗ. ಓಕೆನಾ? ನೋಡಿ ಈ ಥರ ಹಾಕಿ. ಸೊ 2 ಸೈಡ್ಸು ನೀಟಾಗಿ ಬಾಯ್ಲ್ ಆಗುತ್ತೆ. ಓಕೆನಾ? ಇದನ್ನು ಬೇಕಂದರೆ ನೀವು ನೈಟ್ ಟೈಮ್ ಸೈಡ್ ಡಿಶ್ಶಾಗೂ ಯೂಸ್ ಮಾಡ್ಬೋದು. ನಾನು ಹೇಳ್ದಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ನೈಟ್ ಟೈಮ್ ಸೈಡ್ ಡಿಶ್ಶು, ಎಲ್ಲ ಥರನೂ ತಿನ್ಬೋದು ಇದನ್ನು ನೀವು. ಇವನ್ ಮಕ್ಕಳು ಪಿಜ್ಜಾ ಬೇಕು ಅಮ್ಮ ಅಂತ ಮನೇಲಿ ಹಠ ಮಾಡಿದ್ರು ಅಂದರೂ ಆರಾಮಾಗಿ ಈ ಥರ ಮಾಡಿ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಪಿಜ್ಜಾ ಶೇಪಲ್ಲಿ ಕಟ್ ಮಾಡಿ ಕೊಡಿ ಮಕ್ಳಿಗೆ ಪಿಜ್ಜಾ ಅಂತ. ಆರಾಮಾಗಿ ಎಮ್ಮಿ ಅಂತ ಸಕ್ಕತ್ತಾಗಿ ತಿಂತಾರೆ ಮಕ್ಕಳು. ಓಕೆನಾ? ಸೊ ಐ ಹೋಪ್ ನಿಮಗಿದು ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್.